ಡಿಸಿಎಂ ಡಿಕೆ ಶಿವಕುಮಾರ್ಗಿಂದು ಶುಭ ದಿನ. ಶುಭ ಶುಕ್ರವಾರದಂದು ಡಿಕೆಶಿ ಒಂದೆಡೆ ಸಿಟಿ ರೌಂಡ್ಸ್ ಮಾಡ್ತಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಭೂಮಿ ಪೂಜೆ ಸಮಾರಂಭದಲ್ಲಿ ಭಾಗಿಯಾಗಿದ್ದ ವೇಳೆಗೆ ಮತ್ತೊಂದು ಸಿಹಿ ಸುದ್ದಿ ಕಾದಿತ್ತು. ಸಿಹಿ ಸುದ್ದಿ ಬರ್ತಾ ಇದ್ದಂತೆ ಡಿಕೆಶಿ ಆಸ್ಪತ್ರೆಗೆ ತೆರಳಿದ್ದಾದರೂ ಯಾಕೆ, ಏನದು ಶುಭ ಸುದ್ದಿ? ಈ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ಗೆ ಇಂದು ಡಬಲ್ ಸಂಭ್ರಮ. ಬೆಳಗ್ಗೆಯಿಂದಲೇ ಸಿಟಿ ರೌಂಡ್ಸ್ ಶುರು ಮಾಡಿದ ಡಿಕೆಶಿ ಮೆಟ್ರೋ ಹಾಗೂ ಜಿಬಿಎ ಕಾಮಗಾರಿಗಳನ್ನು ವೀಕ್ಷಿಸಿದರು. ಮೊದಲು ಆರ್ವಿ ರಸ್ತೆ ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಡುವಿನ ಬಹುನಿರೀಕ್ಷಿತ ಡಬಲ್ ಡೆಕ್ಕರ್ ಫ್ಲೈಓವರ್ನಲ್ಲಿ ವಾಹನ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು. ಸಿಲ್ಕ್ ಬೋರ್ಡ್ ಜಂಕ್ಷನ್ನ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ಈ ಫ್ಲೈಓವರ್ ಲೋಕಾರ್ಪಣೆ ಮಾಡಿದ್ದು ವಾಹನ ಸವಾರರಿಗೆ ನಿರಾಳ ತಂದಿದೆ. ನಂತರ ಬನಶಂಕರಿ ಜಂಕ್ಷನ್ನಲ್ಲಿ ಪಾದಚಾರಿಗಳ ಸೈವಾಕ್ ನಿರ್ಮಾಣಕ್ಕೆ ಅಡಿಗಲ್ಲು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಗಾಂಧಿ ಬಜಾರ್ನಲ್ಲಿ ವ್ಯಾಪಾರಿಗಳಿಗಾಗಿ ನಿರ್ಮಿಸಿದ ವಾಣಿಜ್ಯ ಸಂಕೀರ್ಣ ಹಾಗೂ ಬಹುಮಹಡಿ ಪಾರ್ಕಿಂಗ್ ಕಟ್ಟಡವನ್ನು ಉದ್ಘಾಟಿಸಿದರು. ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ ಹಾಗೂ ಎಂಜಿ ರಸ್ತೆ ಮೆಟ್ರೋ ಕಂಬಗಳ ಡೈನಾಮಿಕ್ ಲೈಟಿಂಗ್ ವ್ಯವಸ್ಥೆಗೆ ಚಾಲನೆ ನೀಡುತ್ತಾ ಬೆಂಗಳೂರಿನ ಅಂದ ಹೆಚ್ಚಿಸಲು ಮುಂದಾದರು. ಈ ವೇಳೆ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಜಮೀರ್ ಅಹಮದ್ ಕೂಡ ಸಾಥ್ ನೀಡಿದರು. ಮಾರ್ಕೆಟ್ ಬಹಳ ಶೀತಲವಾಗಿತ್ತು. ಹಿಂದೆ ಯಾರು ತೀರ್ಮಾನ ತೆಗೆದುಕೊಂಡಿರಲಿಲ್ಲ. ನಾನು ಅದು ಕೇಳಿದ್ದೇನೆ. ಅದನ್ನ ನಾವು ಸ್ವಚ್ಛವಾಗಿ ಇಡಬೇಕು ಅನ್ನೋ ದೃಷ್ಟಿಯಿಂದ ಆ ಬಿಲ್ಡಿಂಗ್ ಅನ್ನ ಮಾರ್ಕೆಟ್ ಇರ್ಬೋದು, ಗಾಂಧಿನಗರ ಇರ್ಬೋದು, ಗಾಂಧಿ ಬಜಾರ್ ಇರ್ಬೋದು, ಎರಡು ಕಡೆ ಕೂಡ ಪಾರ್ಕಿಂಗ್ ಏನಿದೆ ಅದನ್ನ ಎಷ್ಟು ವೆಹಿಕಲ್ ಆಗಲಿ ನಮ್ಗೆ ಹಣ ಬರೋದು ಮುಖ್ಯ ಅಲ್ಲ. ಸಾರ್ವಜನಿಕ ಅನುಕೂಲ ಆಗಬೇಕು, ಜಾಗ ಶುದ್ಧವಾಗಿಡಬೇಕು. ಇಷ್ಟೆಲ್ಲ ಕೆಲಸದ ಒತ್ತಡದ ನಡುವೆ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಅತೀವ ಸಂಭ್ರಮ ತಂದಿದ್ದು ಆ ಒಂದು ಫೋನ್ ಕಾಲ್. ಸಿಟಿ ರೌಂಡ್ಸ್ ಮಾಡ್ತಿದ್ದ ವೇಳೆಗೆ ಪುತ್ರಿ ಐಶ್ವರ್ಯ ಹೆಗ್ಡೆಗೆ ಹೆಣ್ಣು ಮಗು ಜನಿಸಿದೆ ಎಂದು ಕರೆ ಬಂದಿದ್ದೆ ಡಿಕೆಶಿ ಅಭಿವೃದ್ಧಿ ಕಾಮಗಾರಿಗಳ ಮಧ್ಯೆಯೇ ಆಸ್ಪತ್ರೆಗೆ ದೌಡಾಯಿಸಿದ್ರು. ಮೊಮ್ಮಗಳನ್ನ ನೋಡಿ ಕೆಲಕಾಲ ಆಸ್ಪತ್ರೆಯಲ್ಲೇ ಸಮಯ ಕಳೆದ ಡಿಕೆಶಿ ಮತ್ತೆ ಮಳೆಯಲ್ಲೇ ಸಿಟಿ ರೌಂಡ್ಸ್ ಮಾಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು ವಿಶೇಷವಾಗಿತ್ತು. ಅಧಿಕಾರಿಯಾಗಿಯೂ ಜವಾಬ್ದಾರಿ ಮೆರೆದು ಅಜ್ಜನಾಗಿಯೂ ಸಂಭ್ರಮಿಸಿದ ಡಿಕೆಶಿ ಅವರ ನಡೆ ಇಂದು ಎಲ್ಲರ ಗಮನ ಸೆಳೆಯಿತು. ನೋಡಿ, ಇವತ್ತು ಬನಶಂಕರಿ ದೇವಸ್ಥಾನದವು ಅಲ್ಲೊಂದು ಸ್ಕೈ ವಾಕ್ ಮಾಡಿದೀವಿ, 2 ಮಾರ್ಕೆಟ್ ಓಪನ್ ಮಾಡಿದೀವಿ. KR ಪೇಟೆ ಮಾರ್ಕೆಟ್ ಮತ್ತು ನಮ್ಮ ಬಸವನಗುಡಿಲಿ. ಆಮೇಲೆ ನಮ್ಮ ಡಬಲ್ ಡೆಕ್ಕರ್ ಅದು ಕೂಡ ಏನು ಅರ್ಧ ಉಳ್ಕೊಂಡಿತ್ತು, ಅದನ್ನು 5 ಕಿಲೋಮೀಟರ್ ಈ ಕಡೆ ಮಾಡಿದೀವಿ. ಸೊ ಈ ಲೈಟು ಬೆಂಗಳೂರು ನಗರದಲ್ಲಿ ಎಲ್ಲಾ ಪಿಲ್ಲರ್ಗಳು ಹೆಚ್ಚು ಕಮ್ಮಿ ಒಂದು ಈ ತರ ಮಾಡ್ತೀವಿ. ಇನ್ ಸ್ವಲ್ಪ ಬ್ರೈಟ್ನೆಸ್ ಮಾಡ್ತೀವಿ. ಅದನ್ನ ಖಾಸಗಿ ನಡೀರಪ್ಪ. ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಭೂಮಿ ಪೂಜೆ ನೆರವೇರಿಸಿ ಮಹಾನಗರ ಅಭಿವೃದ್ಧಿಗೆ ವೇಗ ನೀಡಿದ್ದು ವಿಶೇಷವಾಗಿದ್ದು, ಮಳೆಯಿಂದ ನಗರದ ರಸ್ತೆಗಳು ಕೆರೆಯಂತಾದ ದೃಶ್ಯವೇ ಸಹ ಸಿಟಿ ರೌಂಡ್ಸ್ ವೇಳೆ ಕಂಡಿದ್ದು ನಿಜಕ್ಕೂ ಬೆಂಗಳೂರು ಸಮಸ್ಯೆಗಳಿಗೆ ಸಾಕ್ಷಿ ಎನ್ನುವಂಥದ್ದು ಮಾತ್ರ ಕೇಳಲ್ಲ. ವೀರೇಶ್ ದಾಡಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ಬೆಂಗಳೂರು.